ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ವಿಶೇಷವಾದ ದಿನ, ಭೀಮನ ಅಮಾವಾಸ್ಯೆ ದಿನ. ಇದು ವಿಡಿಯೋ ಮಾಡಿರೋದು ತುಂಬ ಲೇಟಾಗಿ ಇದ್ದೀನಿ, ಯಾಕಂದರೆ ನನಗೂ ಹಬ್ಬ ಇದೆಯಲ್ಲ, ಬ್ಯುಸಿ ಇರೋದ್ರಿಂದ ನಾನು ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಆಗಲಿಲ್ಲ. ಅದರಿಂದ ಇವತ್ತು ಶನಿವಾರ ನಾನು ಕೊಡ್ತಾಯಿದ್ದೀನಿ, ಎಡಿಟಿಂಗ್ ಮಾಡಿ ಇವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಂದರೆ ಹಿರಿಯರು ಯಾವಾಗಲೂ ನಾವು ಪದ್ಧತಿ ಪ್ರಕಾರನೇ ಮಾಡಬೇಕಾಗುತ್ತೆ. ನಾವು ಹಿರಿಯರು ಏನು ಆಚರಣೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಅದ್ರ ಪ್ರಕಾರನೇ ನಾವು ಎಲ್ಲ ಹಬ್ಬಗಳನ್ನು, ಆಚರಣೆಗಳನ್ನು ಮಾಡ್ತಾಯಿದ್ದೀವಿ. ಹೀಗೆ ನಾವು ಮಾಡೋದ್ರಿಂದ ನಮ್ಮ ಮಕ್ಕಳು ಅಂದರೆ ಮುಂದಿನ ಪೀಳಿಗೆಗೂ ಸಹ ಇದು ತುಂಬ ಅನುಕೂಲ ಆಗುತ್ತೆ. ನಾವು ಅವರಿಗೆ ತಿಳಿಸಿ ಹೇಳಬೇಕು. ಈ ಥರ ಪ್ರತಿಯೊಂದು ಆಚರಣೆಗಳನ್ನು ಕುಟುಂಬದವ್ರ ಜೊತೆ ಮಾಡಿದಾಗ ಅವರಿಗೂ ಸಹ ಅರ್ಥ ಆಗುತ್ತೆ. ಬನ್ನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿಶೇಷವಾದ ಭೀಮನ ಅಮಾವಾಸ್ಯೆ ಪೂಜೆ. ನಾನು ರಾತ್ರಿಯೇ ಎಲ್ಲ ದೇವರನ್ನು ತಿಕ್ಕಿ ಕ್ಲೀನ್ ಮಾಡಿ ಮಲಗಿದ್ದೆ. ಏಕೆಂದರೆ ಬೆಳಗ್ಗೆ ಬೇಗ ಏಳಬೇಕು. ಮಗ ಬೇರೆ ಕಾಲೇಜ್ಗೆ ಹೋಗ್ತಾನೆ, ಅವ್ನ ಗಾಡಿ ಬೇರೆ ಪೂಜೆ ಎಲ್ಲ ಮಾಡಬೇಕಲ್ಲ. ಹಾಗಾಗಿ ನಾನು ಬೇಗ ಎದ್ದು ಪೂಜೆ ಎಲ್ಲ ಮಾಡಿಕೊಂಡೆ. ನಂತರ ನೈವೇದ್ಯ ಮತ್ತು ಎಲ್ಲ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಯಾವಾಗಲೂ ನಾವು ಪೂಜೆಯನ್ನು ನಮ್ಮ ಹಿರಿಯರು ಹಿಂದಿನಿಂದಲೂ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಇವತ್ತಿನ ವಿಶೇಷ ಪೂಜೆನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ನಾನು ಹೇಗೆ ಪೂಜೆ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಪೂಜೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಪೂಜೆ ಬಗ್ಗೆ. ಏನಂದರೆ ಇಲ್ಲಿ ಆಡಂಬರ ಪೂಜೆ ಅಲ್ಲ. ಒಂದು ಹೂವಿನ ದಳ ಇಟ್ಟರು, ಒಂದು ತುಳಸಿ ದಳ ಇಟ್ಟರು ಪೂಜೆ ಆಗುತ್ತೆ. ಸಾಕಷ್ಟು ಹೂಗಳನ್ನು ಏರಿಸಿ ಪೂಜೆ ಮಾಡಿದ್ರೂ ಪೂಜೆ ಅಂತ ಅನಿಸುತ್ತೆ. ಈ ಒಟ್ಟಿನಲ್ಲಿ ಏನಂದರೆ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಬೇಕು. ಮೊದಲಿಗೆ ನಾವು ದೇವರವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಸಾಮಗ್ರಿಗಳನ್ನ ಜೋಡಿಸ್ಕೊಂಡು ಇನ್ನೇನು ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಇದು ಒಂದು ವಿಚಾರ. ಆದರೆ ಇನ್ನೊಂದು ಏನಂದರೆ ನಾವು ಕೇವಲ ದೇವರ ಮುಂದೆ ದೀಪ ಹಚ್ಚಿ ಬರೀ ಪೂಜೆ ಮಾಡೋದು ಅಂತ ಅಲ್ಲ. ನಾವು ದೇವರ ಮುಂದೆ ಕುಳಿತುಕೊಂಡು ನಮ್ಮ ಮನಸ್ಸು ಕೂಡ ಸ್ವಲ್ಪ ಶಾಂತವಾಗಬೇಕಲ್ವ. ದಿನ ಹರಿಬರಿ ಕೆಲಸ, ಈ ಬ್ಯುಸಿ ಲೈಫಲ್ಲಿ ಕೂರ್ಲಿಕ್ಕೂ ಸ್ವಲ್ಪ ಟೈಮು ಸಹ ಸಿಗದೇ ಇದ್ದಾಗ ಈ ರೀತಿ ನಾವು ಪೂಜೆ ಪುನಸ್ಕಾರಗಳನ್ನು ಈ ರೀತಿ ಮಾಡ್ಕೊಂಡು ಹೋದಾಗ ಸ್ವಲ್ಪನಾದರೂ ಟೈಮ್ ಸಿಕ್ಕು ನಮ್ಮ ಮನಸ್ಸು ಕೂಡ ಶಾಂತವಾಗುತ್ತೆ. ದಿನನಿತ್ಯದ ಕೆಲಸ, ಮನೆ ಜವಾಬ್ದಾರಿಗಳು, ನಮ್ಮದೇ ಆದ ಒಂದು ಯೋಚನೆಗಳು, ಚಿಂತನೆಗಳು ಇವೆಲ್ಲವೂ ಸ್ವಲ್ಪ ಬದಿಗೊತ್ತಿ ಭಕ್ತಿಯಿಂದ ದೇವರನ್ನು ನೆನೆಯುವುದು ಕೂಡ ಇನ್ನೂ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಲ್ವಾ. ನಾವು ಪೂಜೆಯನ್ನು ನಮ್ಮ ಮನೆಯವರ ಒಳಿತಿಗಾಗಿ, ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿಗಾಗಿ ನಾವು ಮಾಡ್ತೀವಿ ಅಲ್ವಾ. ದೇವರ ದೀಪವನ್ನು ಹಚ್ಚುವಾಗ ನಾವು ಒಂದು ಕೇಳ್ಕೋಬೇಕು, ನಮ್ಮ ಜೀವನದಲ್ಲಿ ಯಾವಾಗಲೂ ಬೆಳಕಿರಲಿ. ನಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳು, ಭಯಗಳಾಗಿರ್ಬೋದು, ಗೊಂದಲಗಳು ದೂರವಾಗಿ ನಮಗೆ ಒಂದು ಒಳ್ಳೆ ಆಲೋಚನೆಗಳನ್ನು ತುಂಬಲಿ ಅಂತೇಳಿ ದೇವರಲ್ಲಿ ನಾವು ಈ ರೀತಿ ಬೇಡ್ಕೋಬೇಕು. ಯಾವಾಗಲೂ ನಾವು ಪೂಜೆ ಮಾಡುವಾಗ ಇನ್ನೊಂದೇನು ಗೊತ್ತಾ, ದೊಡ್ಡ ದೊಡ್ಡ ಬೇಡಿಕೆಗಳನ್ನು ಇಡ್ತೀವಿ ನಾವು ದೇವ್ರ ಮುಂದೆ, ಅದಾಗಲಿ ಇದಾಗಲಿ ಅಂತ. ಏಕೆಂದರೆ ನಾವು ಕಷ್ಟಪಟ್ಟು ದುಡಿದಲೇ ನಮಗೇನೂ ಬರಲ್ಲ ನಿಜ. ಆದರೆ ನಾವು ಹಾರ್ಡ್ ವರ್ಕ್ ಮಾಡಿದಲ್ಲಿ ಏನಾದರೂ ಬರುತ್ತಾ? ಖಂಡಿತ ಬರಲ್ಲ. ಸಕ್ಸಸ್ ಅನ್ನೋದು ನಾವು ಕಷ್ಟಪಟ್ಟು ನಿಯಮಿತವಾಗಿ ಅದನ್ನು ಮಾಡಿದರೆ ದೇವರು ಕೊಟ್ಟೇ ಕೊಡ್ತಾನೆ. ದೇವರು ಯಾವುದೇ ರೀತಿ ಕಷ್ಟನೂ ಕೊಡಲ್ಲ, ಸುಖನೂ ಕೊಡಲ್ಲ. ಬಟ್ ದೇವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿರ್ತಾನೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿರ್ತಾನೆ. ಆ ಅವಕಾಶವನ್ನು ನಾವು ದುರುಪಯೋಗ ಪಡಿಸಿಕೊಳ್ಳದೆ ಅದನ್ನು ನಾವು ಚೆನ್ನಾಗಿ ನಾವು ಬದುಕಲ್ಲಿ ಏನು ಕೆಲಸ ಮಾಡ್ತೀವಲ್ಲ, ಅದರಲ್ಲಿ ನಾವು ದೇವರನ್ನು ಕಾಣಬೇಕು. ಅದನ್ನೇ ಕೆಲಸವನ್ನು ನಾವು ನೀಟಾಗಿ ಚೆನ್ನಾಗಿ ಮಾಡಿಕೊಂಡು ಹೋದರೆ ದೇವರು ಕೊಟ್ಟೇ ಕೊಡ್ತಾನೆ. ಇದೆಲ್ಲ ಏನು ಗೊತ್ತಾ, ಇದು ಆಡಂಬರ ಅಂತಲೂ ಹೇಳಲ್ಲ, ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಬೇಕು. ಹಾಗಾಗಿ ದೇವ್ರ ಮುಂದೆ ಕೂತು ನಾವು ನಮ್ಮ ಬೇಡಿಕೆಗಳನ್ನು ಇಡದೆ ನಮಗೆ ಏನು ಕೇಳ್ಕೋಬೇಕಂದ್ರೆ ನಮಗೆ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಕೊಡುವಂಥ ನಾವು ದೇವರಲ್ಲಿ ಬೇಡ್ಕೋಬೇಕು. ದೇವರು ನಿಜವಾಗ್ಲೂ ಕಷ್ಟಪಟ್ಟವರಿಗೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಖಂಡಿತ ದೇವರು ಮಾಡೇ ಮಾಡ್ತಾರೆ. ಅದ್ರಾಗೇನು ತಪ್ಪೇನಿಲ್ಲ. ಆದರೆ ನಾವು ಹಿರಿಯರು ನಡೆಸ್ಕೊಂಡು ಬರುವ ಆಚರಣೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ನಾವು ಹೇಳಿ ತಿಳಿಸ್ಬೇಕು.
ಇವತ್ತಿನ ಕಾಲದಲ್ಲಿ ಎಲ್ಲರೂ ಬ್ಯುಸಿ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಅವರದ್ದೇ ಆದ ಜವಾಬ್ದಾರಿಗಳಿರ್ತವೆ. ಸಣ್ಣವರಿಂದ ಹಿಡಿದು ದೊಡ್ಡವರ ತನಕ ಇವತ್ತು ತುಂಬ ಜವಾಬ್ದಾರಿಗಳು ಅವರದ್ದೇ ಆದ ಒಂದು ಬ್ಯುಸಿಯಲ್ಲಿರ್ತಾರೆ. ಇಂತಹ ಹಬ್ಬಗಳು ಏನಂದರೆ ನಮ್ಮ ಈ ಹಬ್ಬಗಳಾಗಿರ್ಬೋದು, ಈ ಪೂಜೆಗಳಾಗಿರ್ಬೋದು, ಈ ಸಂಪ್ರದಾಯ ಎಲ್ಲವೂ ಕುಟುಂಬದವ್ರ ಜೊತೆ ಒಂದು ಕೂಡಲಿಕ್ಕೆ ಒಂದು ಎಲ್ಲರೂ ಒಗ್ಗಟ್ಟಾಗಿರ್ಲಿಕ್ಕೆ ಇದು ಒಂಥರ ಅವಕಾಶಗಳು ದೇವರು ಕೊಟ್ಟಿರುವಂಥ ಅನ್ಬೋದು. ಈ ಪೂಜೆ ಹಬ್ಬಗಳಾಗಿರ್ಬೋದು, ಏನೇ ಆಗಿರ್ಬೋದು, ಇವೆಲ್ಲವೂ ಮನಸ್ಸಿಗೆ ಮನಸ್ಸಿನ ಜೊತೆ ಒಂಥರ ಸಂಪರ್ಕ ಮಾಡ್ತವೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಹೊರಗಡೆನೂ ಸಹ ಪೂಜೆ ಮಾಡ್ತಾ ಇದ್ದೀನಿ. ಹಾಗಾಗಿ ನಾವು ನಮಗೆ ಭಕ್ತಿ ಮತ್ತು ಶ್ರದ್ಧೆ ಇರಬೇಕು ವಿನಃ ಯಾವುದೇ ಒಂದು ಆಡಂಬರ ಇಲ್ಲ. ನಾವೇನು ಮಾಡ್ತೀವೋ ಏನು ಬಿಡ್ತೀವೋ ಒಟ್ಟಿನಲ್ಲಿ ನಮಗೆ ಭಕ್ತಿಯಿಂದ ಪೂಜೆ ಮಾಡಿದ್ರಾಯಿತು. ಏನು ಇಲ್ಲಿ ಆಡಂಬರ ಅಂತ ಏನು ಬೇಕಾಗಿಲ್ಲ. ಅದು ನಾವೇನು ಗೊತ್ತಾ, ನಾವು ಮಾಡ್ಕೊಳ್ಳೋದು ನಮಗೆ ಹಿಂಗೆ ಚೆನ್ನಾಗಿ ಕಾಣಬೇಕು, ಅದು ಚೆನ್ನಾಗಿ ಕಾಣಬೇಕು ಅಂತೇಳಿ ನಾವು ಆ ರೀತಿ ಮಾಡ್ಕೊಳ್ತೀವಿ ಅಷ್ಟೇ. ಇಲ್ಲಿ ಒಂದು ಪತ್ರೆ ದಳ ಇಟ್ಟು ಒಂದು ಭಕ್ತಿಯಿಂದ ದೇವರನ್ನೇನಿದ್ರೂ ಪೂಜೆನೇ. ಸಾಕಷ್ಟು ಹೂಗಳನ್ನಿಟ್ಟು ಮಾಡಿದ್ರೂ ಪೂಜೆನೇ. ಹಾಗಾಗಿ ನಾವಿಲ್ಲಿ ಇಂತಹ ವಿಚಾರಗಳನ್ನು ಇಂಥವು ಮಕ್ಕಳಿಗೆ ನಾವು ತಿಳಿಸಿದಾಗ ಅವರಿಗೂ ಕೂಡ ಅರ್ಥವಾಗುತ್ತೆ. ಈ ಥರ ಅವರು ಸಹ ಒಂದು ನಂಟು ಅನ್ನೋದಿರುತ್ತೆ. ಈ ದೇವರು, ಈ ಪೂಜೆ, ಈ ಆಚರಣೆ, ಈ ಹಬ್ಬಗಳು ಯಾಕೆ ಬಂದಿದ್ದಾವೆ. ಇಲ್ಲ ಅಂದರೆ ನಾವು ಮನೆ ಕ್ಲೀನ್ ಮಾಡ್ತಾ ಇದ್ವಿ, ನಾಳೆ ಮಾಡಿದ್ರಾಯಿತು, ನಾಡ್ದು ಮಾಡಿದ್ರಾಯಿತು, ಹೀಗೆ ಮುಂದಕ್ಕೆ ತಳ್ಕೊಳ್ತಾ ಇರ್ತಿದ್ವಿ ನಾವು. ಏಕೆಂದರೆ ಇದು ಒಂಥರ ಮ್ಯಾಂಡೇಟ್ರಿ ಇದ್ದಂಗೆ, ಕಡ್ಡಾಯವಾಗಿ ಮನೆ ಕ್ಲೀನ್ ಮಾಡಬೇಕು, ಪೂಜೆಗಳನ್ನು ಮಾಡಬೇಕು ಅನ್ನೋದೊಂದು ಆಗಿಬಿಟ್ಟಿದೆ ಅಲ್ಲ. ಹಂಗಾದ್ರೂ ಮನುಷ್ಯ ಇಂಥ ಬ್ಯುಸಿಯಲ್ಲಿ ಸಹ ಇದಕ್ಕೆ ಅಂತ ಟೈಮ್ ಕೊಟ್ಕೊಂಡು ಮಾಡ್ತಾರೆ ಅಂತ ನಮ್ಮ ಹಿರಿಯರು ಮಾಡಿದ್ದಾರೆ. ಇದು ನಿಜವಾಗ್ಲೂ ತಪ್ಪಲ್ಲ. ಇಲ್ಲ ಅಂದಿದ್ದರೆ ನಾವು ಸೋಮಾರಿಗಳಾಗ್ತಿದ್ವಿ, ಇಲ್ಲಾಂದರೆ ಮನೆ ಕ್ಲೀನಿಂಗ್ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಆದರೆ ಇವಾಗೆಲ್ಲ ಮನುಷ್ಯ ಅಪ್ಡೇಟ್ ಆಗಿದ್ದಾನೆ. ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರೆ, ಎಲ್ಲ ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾರೆ. ಏನಂದರೆ ಅವಾಗೆಲ್ಲ ತುಂಬ ಕೆಲಸ ಇರ್ತಿತ್ತಲ್ಲ, ಮನೆ ಕ್ಲೀನಿಂಗ್ ಮಾಡೋಕ್ಕಾಗ್ತಿದ್ದಿಲ್ಲ. ಈ ಹಬ್ಬ ಹರಿದಿನಗಳು, ಆಚರಣೆಗಳು ಕುಟುಂಬದವ್ರ ಜೊತೆಗೆಲ್ಲ ಮಾಡ್ಬೋದು ಅಂತೇಳಿ ಹಿರಿಯರು ಈ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.